ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಏನಂದರೆ, ಮೊದಲನೇ ಸುತ್ತಿನ ಒಂದು ಪ್ರೊವಿಷನಲ್ ಸೀಟು ಹಂಚಿಕೆಯ ಒಂದು ರಿಸಲ್ಟನ್ನು ಅಪ್ಡೇಟ್ ಮಾಡಲಾಗಿದೆ. ಅಭ್ಯರ್ಥಿಗಳು ಹೋಗಿ ಆನ್ಲೈನಲ್ಲಿ ನೋಡ್ಕೊಳ್ಬೋದು ಅಂತ. ಅದಕ್ಕೆ ಸಂಬಂಧಿಸಿದಂಥ ಒಂದು ನೋಟಿಫಿಕೇಷನನ್ನು ಇಲ್ಲಿ ಜಾರಿ ಮಾಡಲಾಗಿದೆ. ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ನೋಡ್ಬೋದು, ಇವತ್ತು 29ನೇ ತಾರೀಕಿಗೆ ನಾವು ಆಫಿಷಿಯಲ್ ವೆಬ್ಸೈಟ್ ಒಳಗಡೆ ಏನು ಮಾಡಿದ್ದೀವಿ ಅಂದರೆ, ಮೊದಲನೇ ಸುತ್ತಿನ ನೈಜ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರಕಟಿಸಿರುವ ತಾತ್ಕಾಲಿಕ ಫಲಿತಾಂಶ ಕುರಿತು ನಿರ್ದಿಷ್ಟವಾದ ಆಕ್ಷೇಪಣೆಗಳಿದ್ದಲ್ಲಿ ಮಾತ್ರ, ನಿಮ್ಮಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ, ಡೌಟ್ ಇದ್ದರೆ, ಅಭ್ಯರ್ಥಿಗಳು ಆಧಾರ ಸಹಿತ ಮನವಿ ಮಾಡಿಕೊಳ್ಳಿ 30ನೇ ತಾರೀಕಿಗೆ ತನಕ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮದು 2000 ರ್ಯಾಂಕ್ ಇತ್ತು, ಸೇಮ್ ಕಾಲೇಜಿಗೆ ಅಪ್ಲೈ ಮಾಡಿದ್ರಿ. ಆದರೆ ಒಂದು ವಿದ್ಯಾರ್ಥಿದು 2010ನೇ ರ್ಯಾಂಕಿಗೆ ಅವರಿಗೆ ಸೀಟ್ ಸಿಕ್ಕಿದೆ. ಸೇಮ್ ಕಾಸ್ಟು, ಸೇಮ್ ಕ್ಯಾಟಗರಿ, ಸೇಮ್ ರ್ಯಾಂಕ್ ನಂಬರ್ ಮಾತ್ರ ನಿಮ್ಗಿಂತ ಜಾಸ್ತಿ ಇದೆ, ಅವ್ರದ್ದು 10 ಜಾಸ್ತಿ ಇದೆ. ಆದರೆ ಅವ್ರಿಗೆ ಸೀಟ್ ಕೊಟ್ಟಿದ್ದಾರೆ, ನಿಮ್ಗೆ ಯಾಕೆ ಸೀಟ್ ಕೊಟ್ಟಿಲ್ಲ ಅಂತ ಏನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಅಬ್ಜೆಕ್ಷನ್ ಹಾಕ್ಬೋದು 30ನೇ ತಾರೀಕಿನ ಒಳಗಡೆ. ಓಕೆನಾ? ಅದು ಆಧಾರ ಸಹಿತವಾಗಿ ಪ್ರೂಫ್ ಸಮೇತ ಹಾಕಬೇಕು. ಇಲ್ಲಾಂದರೆ ಅಭ್ಯರ್ಥಿಗಳು ಏನು ಒಂದು ಇದರಲ್ಲಿ ಏನೂ ಇಲ್ಲಪ್ಪ, ಎಲ್ಲ ಕರೆಕ್ಟಾಗಿದೆ, ಯಾರು ಅಬ್ಜೆಕ್ಷನ್ ಹಾಕಿಲ್ಲ ಅಂತಂದರೆ ಇದನ್ನೇ ನೈಜ ಸೀಟ್ ಹಂಚಿಕೆ ಫಲಿತಾಂಶ ಎಂದು ಪ್ರಕಟಿಸಲು ಕ್ರಮ ವಹಿಸಲಾಗುವುದು. ಅಂದರೆ ಇದನ್ನೇ ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂತ ಕನ್ಸಿಡರ್ ಮಾಡಲಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮೊದಲನೇ ಸುತ್ತಿನ ನೈಜ ಸೀಟ್ ಹಂಚಿಕೆ ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ವಿವಿಧ 4 ಚಾಯ್ಸ್ಗಳನ್ನು ನೀಡಲಾಗುವುದು ಹಾಗೂ ಸಂಪೂರ್ಣ ವಿವರಗಳನ್ನು, ಪಾಲಿಸಬೇಕಾದ ಕ್ರಮಗಳನ್ನು, ಮಾರ್ಗದರ್ಶನಗಳನ್ನು ಆಫಿಷಿಯಲ್ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ. ಸೊ ಟೋಟಲ್ ಆಗಿ ಹೇಳೋದಾದರೆ, ಈಗ ಬಿಟ್ಟಿರುವಂಥದ್ದು ಫೈನಲ್ ರಿಸಲ್ಟ್ ಅಂತಲೇ ತಿಳ್ಕೊಳ್ರಿ. ಯಾರು ಅಬ್ಜೆಕ್ಷನ್ ಹಾಕಲಿಲ್ಲಪ್ಪ ಅಂತಂದರೆ ಇದೇ ಸೀಟು ನಿಮಗೆ ಫೈನಲಲ್ಲಿ ಬರುತ್ತೆ. ಈಗ ಬಿಟ್ಟಿರುವಂಥದ್ದು ಫೈನಲ್ ರಿಸಲ್ಟ್ ಅಂತಲೇ ತಿಳ್ಕೊಬೋದು.